ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಡಾನೆ ದಾಳಿ ಮುಂದುವರೆದಿದೆ. 7 ದಿನಗಳಲ್ಲಿ 2 ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ. ನಿನ್ನೆ ಹೊಸಪೇಟೆ ಮೂಲದ ಮಹಿಳೆ ಮೇಲೆ ಕಾಡಾನೆ ದಾಳಿಯನ್ನ ಮಾಡಿ ಕೊಂದು ಹಾಕಿತ್ತು. ಇದರಿಂದ ಆಕ್ರೋಶಗೊಂಡಂತ ಜನರು ಕಾಡಾನೆ ದಾಳಿಯಿಂದ ಬಲಿಯಾದಂತ ಮಹಿಳೆಯ ಮೃತದೇಹವನ್ನು ಇರಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ವೇಳೆ ಪರಿಸ್ಥಿತಿ ಉದ್ವಿಗ್ನಗೊಂಡು ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಲಘು ಲಾಠಿ ಚಾರ್ಜ್ ಅನ್ನ ಮಾಡಿದರು. ಪೊಲೀಸರ ಲಾಠಿ ಚಾರ್ಜ್ ಖಂಡಿಸಿ ಇಂದು ಎನ್ಆರ್ಪುರ, ಕೊಪ್ಪ, ಶೃಂಗೇರಿ 3 ತಾಲೂಕಿನಲ್ಲಿ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಮಲೆನಾಡು ನಾಗರಿಕ ರಕ್ಷಣಾ ವೇದಿಕೆ, ರೈತ ಸಂಘಟನೆ ಸೇರಿದಂತೆ ಹಲವು ಸಂಘಟನೆಗಳು ಸ್ವಯಂ ಪ್ರೇರಿತ ಬಂದ್ಗೆ ಕರೆಯನ್ನ ಕೊಟ್ಟಿವೆ. ಇವತ್ತು ಏನು DC ಅವರು ನಾವು ಬೆಳಗಿಂದ ಹೋರಾಟ ಮಾಡ್ತಿದ್ವಿ, ಅದೇ DC ಅವರು ಸಂಜೆ ಬಂದು ಏನು ನಮಗೊಂದು ಪರಿಹಾರ ಕೊಡುವ ಬದಲಿಗೆ ನಮಗೆ ಆ ಪರಿಹಾರದ ಬದಲಿಗೆ ನಮಗೆ ಲಾಠಿ ಚಾರ್ಜ್ ಎಂಬ ಒಂದು ಅಸ್ತ್ರವನ್ನು ಪೊಲೀಸ್ ಮುಖಾಂತರ ನಮಗೆ ಪರಿಹಾರ ಕೊಟ್ಟಿದ್ದಾರೆ. ಅದು ನಾವು ಖಂಡಿತ ರೈತರ ಪರವಾಗಿ ಖಂಡನೆ ಮಾಡ್ತೀವಿ. ಆದ್ದರಿಂದ ನಾಳೆ ನಾವು ಶೃಂಗೇರಿ ಕ್ಷೇತ್ರ ಮತ್ತು ಖಾಂಡಿ ಹೋಬಳಿ ಬಂದಿಗೆ ಕರೆ ಕೊಟ್ಟಿದ್ದೀವಿ. ಅದು ಬಾಗಲಕೋಟೆ ಗಲಭೆ ಪ್ರಕರಣ ಸಂಬಂಧ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯಿತು. ಜಿಲ್ಲಾಡಳಿತದ ಭವನದಲ್ಲಿ ನಡೆದ ಸಭೆಯಲ್ಲಿ ಬಂಧಿತ 8 ಜನರ ಪೈಕಿ 7 ಜನ ಅಮಾಯಕರಿದ್ದು ಅವರನ್ನು ಬಿಡುಗಡೆ ಮಾಡುವಂತೆ ಒತ್ತಾಯಿಸಲಾಯಿತು. ಪ್ರವೋಕ್ ಮಾಡಿದ್ರತ್ತ ಅವರು ನಮ್ಗೆ ಆದ್ರಿಂದ ಕಲ್ಲು ಬಿದ್ರತ್ತೆ ಇವರು ಇದೆಲ್ಲ ಏನೊಂದು ಇರುತ್ತಲ್ಲ. ಆದರೆ ಒಂದು ಇನ್ಸಿಡೆಂಟ್ ಅಂದರೆ ಈ ಘಟನೆಗೆ ಎಲ್ಲರೂ ಖಂಡಿಸಿ 3 ಜನ MP ಗಳಿತ್ತು, ಒಬ್ಬರು MLA ಇತ್ತು, ಒಬ್ಬರು MLC ಇತ್ತು, ನಾನಿತ್ತು. ಇದು ಆಗಬಾರ್ದಾಗಿತ್ತು, ಆಗಿದೆ ಅಂತೇಳಿನೇ ಹೇಳಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ಕ್ರಮ ಕೈಗೊಳ್ತೀವಿ ಅಂತೇಳಿ ನಾನು ಹೇಳಿದ್ದೀನಿ, ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಮುಂದುಗಡೆ ಎಲ್ಲರೂ ಶಾಂತ ರೀತಿಯಿಂದ ಹೋಗೋಣ, ಈ ಗಲಾಟೆ ಬೇಡ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಆ ಒಕ್ಕೋರಿನ ಅಭಿಪ್ರಾಯದಂತೆ ನಾವು ನಡ್ತೀವಿ. ಜನಪ್ರತಿನಿಧಿಗಳು ಬಂದಿದ್ರು, ಅವರು ಮಾತನಾಡ್ಕೊಂಡು ಬಂದಿದ್ದಾರೆ, ಸಂಘಟನೆಯವ್ರ ಜೊತೆ ಮಾತನಾಡಿಕೊಂಡು ನಮ್ಮ ಜೊತೆ. ಶಿವಾಜಿ ಮೂರ್ತಿದೇನೋ ಹೇಳಿದ್ರು, ಶಿವಾಜಿ ಮೂರ್ತಿ ಸರ್ಕಾರ ಪ್ರಪೋಸಲ್ ಕಳಿಸಿ ನೋಡೋಣ, ಅದು ಮಾಡಕ್ಕೆ ಸರ್ಕಾರದ ಪರ್ಮಿಷನ್ ಸಿಗ್ತದೆ. ಇನ್ನು ಶಾಂತಿ ಸಭೆ ಬಳಿಕವೂ ಹಿಂದೂ ಸಂಘಟನೆ ಮುಖಂಡರು ಹೋರಾಟಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಇಂದು ಬಾಗಲಕೋಟೆಗೆ ಶಾಸಕ ಯತ್ನಾಳ್ ಭೇಟಿಯನ್ನ ಕೊಟ್ಟಿದ್ದಾರೆ. ಫೆಬ್ರವರಿ 26ರಂದು ಬೃಹತ್ ಪ್ರತಿಭಟನೆಗೆ ಹಿಂದೂ ಸಂಘಟನೆ ಕರೆಯನ್ನ ಕೊಟ್ಟಿದ್ದು, ಮಸೀದಿ ಅಧ್ಯಕ್ಷರು, ಸದಸ್ಯರು ಅರೆಸ್ಟ್ ಆಗೋವರೆಗೂ ಹೋರಾಟ ಮುಂದುವರಿಯಲಿದೆ ಅಂತ ಹೇಳಿದ್ದಾರೆ. ಇನ್ನು ನಗರದಲ್ಲಿ ಬಿಗುವಿನ ವಾತಾವರಣ ಇದ್ದು, ಉತ್ತರ ವಲಯ IGP ಚೇತನ್ ಸಿಂಗ್ ರಾಥೋಡ್, ನಿಕಟಪೂರ್ವ SP ಅಮರನಾಥ್ ರೆಡ್ಡಿ, CB ರಿಷ್ಯಂತ್, ಗದಗ ಹಾಗೂ ಧಾರವಾಡ SPಗಳು ಕೂಡ ಬಾಗಲಕೋಟೆಯಲ್ಲೇ ಬೀಡು ಬಿಟ್ಟಿದ್ದಾರೆ. ಚಾಮರಾಜನಗರ ಜಿಲ್ಲೆ ಬಂಡೀಪುರದಲ್ಲಿ ಸಫಾರಿ ಪುನರಾರಂಭಗೊಂಡಿದೆ. ರೈತ ಸಂಘಟನೆಗಳ ವಿರೋಧದ ಹಿನ್ನೆಲೆಯಲ್ಲಿ ಪೊಲೀಸ್ ಸರ್ಪಗಾವಲಿನೊಂದಿಗೆ ಸಫಾರಿ ಆರಂಭಗೊಂಡಿದೆ. ಬಂಡೀಪುರ ಸಫಾರಿ ಕೇಂದ್ರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಮಾಡಲಾಗಿದೆ. 50% ಮಾತ್ರ ವಾಹನಗಳ ಬಳಕೆ ಮಾಡಲಾಗಿದೆ. ಬೆಳಗ್ಗೆ 6:30ರಿಂದ 9 ಗಂಟೆ ಹಾಗೂ ಸಂಜೆ 3:30ರಿಂದ 6ರವರೆಗೆ ಮಾತ್ರ ಸಫಾರಿಗೆ ಅವಕಾಶವನ್ನು ಕೊಡಲಾಗಿದೆ. ಇನ್ನು ಸಫಾರಿ ಪುನರಾರಂಭಗೊಂಡ ಮೊದಲ ದಿನನೇ ಪ್ರವಾಸಿಗರಿಗೆ ವನ್ಯಜೀವಿಗಳ ದರ್ಶನವಾಗಿದೆ. ಒಂದೆಡೆ ಹುಲಿರಾಯ ಮತ್ತು ಒಂದ್ ಕಡೆ ಆನೆಗಳ ಹಿಂಡು, ಗರಿಬಿಚ್ಚಿ ನರ್ತಿಸ್ತಾ ಇರುವಂತಹ ನವಿಲು, ಬಿಸಿಲು ಕಾಯ್ತಾ ಇದ್ದಂತ ಆಮೆಗಳು, ಹೀಗೆ 10 ಪ್ರಾಣಿ ಪಕ್ಷಿಗಳನ್ನು ಕಂಡು ಪ್ರವಾಸಿಗರು ಖುಷಿಪಟ್ಟರು. BBG ರಾಮ್ಜಿ ಯೋಜನೆ ವಿರೋಧಿಸಿ ಚಿಕ್ಕಬಳ್ಳಾಪುರದ ಅಗಲಗುರ್ಕಿಯಲ್ಲಿಂದು ಮನ್ರೇಗಾ ಬಚಾವ ಆಂದೋಲನ ನಡೆಯಲಿದೆ. ಬೃಹತ್ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, CM DCM ಸೇರಿದಂತೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. KPCC ವತಿಯಿಂದ ನಡೀತಾ ಇರುವಂತಹ ಕಾರ್ಯಕ್ರಮದಲ್ಲಿ ಸುಮಾರು 60ರಿಂದ 70 ಸಾವಿರ ಜನರು ಭಾಗಿಯಾಗುವಂತ ನಿರೀಕ್ಷೆ ಇದೆ. ಒಳ ಮೀಸಲಾತಿಗೆ ಅನುಷ್ಠಾನಕ್ಕೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಇಂದು ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಯಲಿದೆ. ಜಿಲ್ಲಾ ಉಸ್ತುವಾರಿ D. ಸುಧಾಕರ್ ಮನೆ ಕಚೇರಿ ಬಳಿ ಧರಣಿ ಸತ್ಯಾಗ್ರಹ ನಡೆಯಲಿದೆ. ಬರುವ ಕ್ಯಾಬಿನೆಟ್ ವೇಳೆ ಒಳ ಮೀಸಲಾತಿ ಬಗ್ಗೆ ಸಚಿವ D. ಸುಧಾಕರ್ ಮಾತಾಡಲಿಕ್ಕೆ ಆಗ್ರಹಿಸಿ ಇಂದು ಧರಣಿ ನಡೆಯಲಿದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ಇಂದು ಪ್ರಮುಖ ಸಾಕ್ಷಿಗಳ ವಿಚಾರಣೆ ನಡೆಯಲಿದೆ. ಟ್ರಯಲ್ ಸಲುವಾಗಿ 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಸಾಕ್ಷ್ಯಗಳ ವಿಚಾರಣೆ ನಡೆಯಲಿದೆ. ಇದೇ ವೇಳೆ ತ್ವರಿತ ಗತಿಯಲ್ಲಿ ವಿಚಾರಣೆ ನಡೆಸಲಿಕ್ಕೆ ಆರೋಪಿ ದರ್ಶನ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಡೇ ಟು ಡೇ ಬೇಸಿಸ್ ಮೇಲೆ ವಿಚಾರಣೆ ನಡೆಸಲಿಕ್ಕೆ ದರ್ಶನ್ ಮನವಿಯನ್ನು ಮಾಡಿದ್ದು, ಇವತ್ತು ಅದರ ವಿಚಾರಣೆಯೂ ಕೂಡ ನಡೆಯುತ್ತೆ. ಆದರೆ ದರ್ಶನ್ ಅರ್ಜಿಗೆ ಪ್ರಾಸಿಕ್ಯೂಷನ್ ಆಕ್ಷೇಪಣೆ ಸಲ್ಲಿಸಲಿದ್ದಾರೆ. ಇನ್ನು ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಮಂದಿ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಿಂದ ಹಾಜರಾಗಲಿದ್ದಾರೆ. ಇನ್ನುಳಿದ ಆರೋಪಿಗಳು ಖುದ್ದಾಗಿ ಕೋರ್ಟ್ಗೆ ಹಾಜರಾಗಲಿದ್ದಾರೆ.
5 ಲಕ್ಷ ಪಡೆಯುವಾಗ ಸಿಕ್ಕಿಬಿದ್ದ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಜೈಲಿನಲ್ಲಿ ರಾತ್ರಿ ಕಳೆದಿದ್ದಾರೆ. ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಬತ್ತಾಡಿದ್ದಾರೆ. ಇತ್ತ ರಾಜಕೀಯ ಕದನವೂ ಕೂಡ ಜೋರಾಗಿದೆ. ಶಾಸಕ ಚಂದ್ರು ಲಮಾಣಿ ಜೈಲು ಸೇರಿದ ಹಿನ್ನೆಲೆಯಲ್ಲಿ ಬಿಜೆಪಿ ಅಲರ್ಟ್ ಆಗಿದೆ. ವಿಧಾನಸಭೆ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಪರಾಜಿತರ ಬಗ್ಗೆ ಎಚ್ಚರಿಕೆ ವಹಿಸಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಕಾಂಗ್ರೆಸ್ ಮುಖಂಡರೊಬ್ಬರಿಂದಲೇ ಲಮಾಣಿ ಲಂಚದಲ್ಲಿ ಸಿಲುಕಿದ್ದರ ಬಗ್ಗೆ ಆರೋಪವಿದ್ದು ಹೊಸ ಶಾಸಕರಿಗೆ ಎಚ್ಚರಿಕೆ ವಹಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ. ಈ ರೀತಿ ಕಂಡು ಬಂದರೆ ಟಿಕೆಟ್ ಇಲ್ಲ ಅಂತ ಬಿಜೆಪಿ ನಾಯಕರು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಾಸಕ ಚಂದ್ರು ಲಮಾಣಿ ಲಾಕ್ ವಿಚಾರದ ಬಗ್ಗೆ ಮಾತನಾಡಿರುವಂತಹ ಛಲವಾದಿ ನಾರಾಯಣ ಸ್ವಾಮಿ, ಶಾಸಕ ಚಂದ್ರು ಲಮಾಣಿ ಮೇಲೆ ಕಾಂಗ್ರೆಸ್ನಿಂದ ಷಡ್ಯಂತ್ರ ಮಾಡಲಾಗಿದೆ. ವಿರೋಧ ಪಕ್ಷದವರನ್ನ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ. ನಾನು ಮಾತನಾಡ್ತಿದ್ದೀನಿ ಅಂತ ನನ್ನನ್ನು ಟಾರ್ಗೆಟ್ ಮಾಡಿ ಒಂದು ಕೇಸ್ ಹಾಕಿದ್ರು. ಆದರೆ ನನ್ನಂತೂ ಇವರು ಏನು ಮಾಡೋಕ್ಕಾಗಲ್ಲ. ನಾನು ಆ ರೀತಿಯಲ್ಲಿ ಏನು ಮಾಡಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮುರುಗೇಶ್ ನಿರಾಣಿ, ಅರವಿಂದ್ ಬೆಲ್ಲತ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಸರ್ಕಾರ ಎಲ್ಲರನ್ನೂ ಟಾರ್ಗೆಟ್ ಮಾಡ್ತಾ ಇರೋದಂತೂ ನಿಜ. ವಿರೋಧ ಪಕ್ಷದವ್ರನ್ನ ಯಾಕೆಂತಂದ್ರೆ ಅವ್ರ ವಿರುದ್ಧ ಮಾತಾಡಬಾರ್ದು. ಬಸವರಾಜ್ ಮಾತಾಡಿದ್ರು, ಸರ್ಕಾರ ಬೀಳಿಸ್ಬಿಟ್ರು ಅನ್ನೋ ಕಾರಣಕ್ಕೆ ಬೈರತಿ ಬಸವರಾಜ್ ಪರಿಸ್ಥಿತಿ ಇವತ್ತು ಏನಾಗಿದೆ ನೀವು ನೋಡ್ತಾ ಇದ್ದೀರಿ. ಮುನಿರತ್ನಂ ಅವರ ಪರಿಸ್ಥಿತಿ ಏನಾಯ್ತು ನೀವು ನೋಡ್ತಾ ಇದ್ದೀರಿ. ನನ್ನಂಥವ್ರ ಮೇಲೂ ನನ್ನನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಆದರೂ ಕೂಡ ಒಂದು ಕೇಸ್ ಹಾಕಿ ನಾನು ಬಿಲ್ಲಬಲ್ ಹಾಕಿದ್ರು. ಏನೂ ಅಫೆನ್ಸ್ ಇಲ್ಲ. ಅಶೋಕ್ ಅವ್ರನ್ನು ಟಾರ್ಗೆಟ್, ನಮ್ಮ ಅಧ್ಯಕ್ಷರು ವಿಜೇಂದ್ರ ಅವ್ರನ್ನು ಟಾರ್ಗೆಟ್, ಎಲ್ಲರನ್ನೂ ಮಾಡ್ತಿದ್ದಾರೆ. MLAಗಳನ್ನು ಮಾಡ್ತಾರೆ. ಷಡ್ಯಂತ್ರ ಆಗಿದೆ ಅನ್ನೋದು ಒಂದು ಸಾರಿ ಹೊರಗಡೆ ಬಂದ ಮೇಲೆ ಈಗ ಇನ್ವೆಸ್ಟಿಗೇಷನ್ ಆಗಬೇಕು, ಅದೆಲ್ಲ ನೀವು ಮಾಡಿ, ನನಗೇನು ಚಿಂತೆ ಇಲ್ಲ. ಆದರೆ ಇದು ಷಡ್ಯಂತ್ರದ ಒಂದು ಭಾಗವೇ ಅವರ ಮೇಲೆ ಆಗಿರ್ತಕ್ಕಂಥ ಈ ಕ್ರಮ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಕಳೆದ 1 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ 2-3 ಗುಂಪುಗಳಾಗಿ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಗಮನ ಹರಿಸಲಾರ್ದೇನೆ ಈ ವಿಷಯಾಂತರ ಮಾಡೋದ್ರ ಸಲುವಾಗಿ ಇದು ಷಡ್ಯಂತ್ರ ನಡೆದಿದೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೆಲವೊಂದು ಆಡಿಯೋ ರೆಕಾರ್ಡ್ಗಳು ಹೊರಗಡೆ ಬಂದಿದೆ. ಕೆಲವೊಂದು ದುಡ್ಡು ಕೊಟ್ಟಿರುವಂಥದ್ದು ಯಾರ ಕೈಯಲ್ಲಿ ಕೊಟ್ಟಿದ್ದಾರೆ ಅನ್ನೋಂಥದ್ದು ಪ್ರೂಫ್ ಇಲ್ಲ. ಇದು ಎಲ್ಲ ಕಡೆ ತಮ್ಮ ಮೇಲೆ ಬಂದಿರುವಂಥ ಭ್ರಷ್ಟಾಚಾರದ ಆರೋಪವನ್ನು ಬಿಜೆಪಿ ಮೇಲೆ ಹಾಕುವಂಥ ಮತ್ತು ಪ್ರಾಮಾಣಿಕವಾಗಿರುವಂಥ ಡಾಕ್ಟರ್ ಚಂದ್ರು ಲಮಾಣಿ ಅವ್ರ ಮೇಲೆ ಇದನ್ನು ಹಾಕುವಂಥ ಷಡ್ಯಂತ್ರ ಇಲ್ಲಿ ನಡೆದಿದೆ. ನಾಳೆ ಅದನ್ನು ಎನ್ಕ್ವೈರಿ ಮಾಡಿ ಅದರ ಸತ್ಯಾಸತ್ಯತೆ ಅದು ಗೊತ್ತಾಗ್ತದೆ. ತಪ್ಪಿತಸ್ಥರು ಯಾರೇ ಇದ್ದರೂ ಅವ್ರ ಮೇಲೆ ಶಿಕ್ಷೆ ಆಗಬೇಕು. ಆದರೆ ಇದು ಪೂರ್ತಿಯಾಗಿ ಕಾಂಗ್ರೆಸ್ಸಿನ ಕೈವಾಡದಿಂದ ಈ ಘಟನೆ ನಡೆದಿದೆ ಅನ್ನೋಂಥದ್ದನ್ನು ಹೇಳ್ತಾರೆ. ಇವತ್ತು ಶಿರಹಟ್ಟಿ ಶಾಸಕರದ್ದು ಏನು ಆಗೈತೆ ವಿಷಯ, ಇದರಿಂದನೂ ವಿಡಿಯೋಗಳು ಬರ್ತಿದ್ದಾವೆ, ಆಡಿಯೋ ಕ್ಲಿಪ್ ಬರ್ತಾ ಇದೆ. ಅದರಿಂದ ಷಡ್ಯಂತರ ಮಾಡಿ ಅವ್ರನ್ನ ಬೇಕಂತ ಸಿಕ್ಸಾಕ ಪ್ರಯತ್ನ ಮಾಡಿದ್ದಾರೆ ಅಂತಲೇ ಕೇಳ್ತಾ ಇದೆ. ಆದರೆ ಇವತ್ತು ಲೋಕಾಯುಕ್ತ ಅದ್ರ ತನಿಖೆ ಮಾಡ್ತಾ ಇದೆ. ಸರಿಯಾದ ತನಿಖೆ ಆಗಲಿ, ಯಾವುದೇ ರೀತಿಯ ಪ್ರೆಷರ್ ಮೇಲೆ, ಕಾಂಗ್ರೆಸ್ಸಿನ ಒತ್ತಡದ ಮೇಲೆ ಯಾವುದೇ ರೀತಿಯ ತನಿಖೆ ಆಗೋದು ಬೇಡ. ನಿಜವಾದ ತನಿಖೆ ಆಗಲಿ. ಯಾರು ತಪ್ಪಿತಸ್ಥರು ಇದ್ದರೆ ಅವ್ರಿಗೆ ಶಿಕ್ಷೆ ಆಗಲಿ. ಯಾರು ತಪ್ಪಿತಸ್ಥರು ಇರಲಿಲ್ಲ ಅಂತಂದ್ರೆ ಅವ್ರನ್ನ ದೋಷ ಮುಕ್ತ ಮಾಡಲಿ. ಈ ರೀತಿ ಒಂದು ಟಾರ್ಗೆಟ್ ಮಾಡುವಂಥದ್ದು ಸರಿಯಲ್ಲ ಅಂತ ನಾನು ಹೇಳ್ತೇನೆ. ಇವತ್ತು ಬೀದರ್ನಲ್ಲಿ 3 ದಿನಗಳವರೆಗೆ ಜಿಲ್ಲಾ ಮಟ್ಟದ ಉದ್ಯೋಗ, ಸಿರಿಧಾನ್ಯ, ಫಲಪುಷ್ಪ, ಮತ್ಸ್ಯ ಮೇಳ ಜರುಗಲಿದೆ. ಮೇಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಚಾಲನೆಯನ್ನು ಕೊಟ್ಟರು. ನಗರದ ನೆಹರು ಕ್ರೀಡಾಂಗಣದಲ್ಲಿ 50ಕ್ಕೂ ಅಧಿಕ ವಿವಿಧ ಮಳಿಗೆಗಳು ನಿರ್ಮಾಣ ಮಾಡಲಾಗಿದೆ. ಮೇಳದಲ್ಲಿ ಕೃಷಿ ಸಂಬಂಧಿತ ಪರಿಕರಗಳು, ಫಲಪುಷ್ಪ ಪ್ರದರ್ಶನಗಳು ನೋಡುಗರ ಗಮನ ಸೆಳೆದು. ಈ ವೇಳೆ ಮಾತನಾಡಿದಂಥ ಈಶ್ವರ್ ಖಂಡ್ರೆ, ರೈತರು ಹಾಗೂ ತೋಟಗಾರಿಕಾ ಬೆಳೆ ಬೆಳೆಯುವಂಥ ರೈತರಿಗೆ ಅನುಕೂಲ ರೀತಿಯಲ್ಲಿ ಆಯೋಜನೆ ಮಾಡಲಾಗಿದೆ. ಇದರ ಲಾಭವನ್ನು ಜಿಲ್ಲೆಯ ರೈತರು, ಯುವಕರು ಪಡೆದುಕೊಳ್ಬೇಕು ಅಂತ ಹೇಳಿದರು. ಸಿರಿಧಾನ್ಯ, ತೋಟಗಾರಿಕೆ ಮೇಳ, ಮತ್ಸ್ಯ ಮೇಳ, ಫಲಪುಷ್ಪ ಪ್ರದರ್ಶನ ಮತ್ತೆ ನೂರಾರು ಮಳಿಗೆಗಳೆಲ್ಲವನ್ನು ಹಾಕಿ ಇವತ್ತೇನು ರೈತರಿಗೆ, ತೋಟಗಾರಿಕೆ ಬೆಳೆದಂಥ ಬೆಳೆಯುವವರಿಗೆ, ಫಲ ಪುಷ್ಪ ಬೆಳೆಯುವಂಥ ಬೆಳೆಗಾರರಿಗೆ, ತೋಟಗಾರಿಕೆ ಬೆಳೆಗಾರರಿಗೆ ಎಲ್ಲರಿಗೂ ಲಾಭದಾಯಕ ಆಗುವಂಥ ರೀತಿಯಲ್ಲಿ ಜಿಲ್ಲೆಯಲ್ಲಿ ಜಾಗೃತಿ ಮೂಡಿಸುವಂಥ ಒಂದು ರೀತಿಯಲ್ಲಿ ಈ ಒಂದು ಮೇಳವನ್ನು ಸರ್ಕಾರದ ವತಿಯಿಂದ, ಜಿಲ್ಲಾಡಳಿತ ವತಿಯಿಂದ ಆಯೋಜನೆ ಮಾಡಿದ್ದಾರೆ. ಭಾಳ ಉತ್ತಮವಾಗಿ ಆಯೋಜನೆ ಮಾಡಿದ್ದಾರೆ. ಸಾವಿರಾರು ಜನ ರೈತರು ಇದರಲ್ಲಿ ಭಾಗವಹಿಸಿ ಇದರ ಲಾಭ ಪಡೆಯಲಿಕ್ಕೆ ಇವತ್ತು ಅವರು ಮುಂದೆ ಬಂದಿದ್ದಾರೆ. ಬೆಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಜೈಲು ಪಾಲಾಗಿರುವಂಥ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ಗೆ ವಿಚಾರಣಾಧೀನ ಕೈದಿ ನಂಬರ್ ಅನ್ನು ಕೊಡಲಾಗಿದೆ. 1864 ನಂಬರ್ ಅನ್ನು ಜೈಲಾಧಿಕಾರಿಗಳು ಕೊಟ್ಟಿದ್ದಾರೆ. ಫೆಬ್ರವರಿ 26ರವರೆಗೆ ನ್ಯಾಯಾಂಗ ಬಂಧನದಲ್ಲಿರುವಂಥ ಬೈರತಿ ಬಸವರಾಜ್ಗೆ ಪರಪ್ಪನ ಅಗ್ರಹಾರದ ಕ್ವಾರಂಟೈನ್ ಜೈಲಿನಲ್ಲಿ ಇರಿಸಲಾಗಿದೆ. ಇನ್ನು ಶಾಸಕ ಬೈರತಿ ಬಸವರಾಜ್ 2 ಮೊಬೈಲ್ಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಸಿಐಡಿ ಪ್ರಾಥಮಿಕ ತನಿಖೆ ವೇಳೆ ವಾಟ್ಸಪ್ ಸಂದೇಶ ಹಾಗೂ ಕೆಲ ಫೋಟೋಗಳು ಡಿಲೀಟ್ ಆಗಿರುವಂಥದ್ದು ಪತ್ತೆಯಾಗಿದೆ. ಹೀಗಾಗಿ 2 ಮೊಬೈಲ್ಗಳನ್ನು ಸ್ಕ್ರೀನ್ ಮಿರರ್ ಮಾಡಿಸಲಿಕ್ಕೆ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಹಾಗೆಯೇ ಬೈರತಿ ಬಸವರಾಜ್ ಪಿಎಗಳ ಹೇಳಿಕೆ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕಲಿಕ್ಕೆ ಸಿಐಡಿ ಮುಂದಾಗಿದೆ. ಮಹಿಳೆ ಬಗ್ಗೆ ಅಸಭ್ಯ ಮಾತಿನ ಆಡಿಯೋ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ವಿರುದ್ಧ ದೂರು ದಾಖಲಾಗಿದೆ.
ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಗಾಯತ್ರಿ ಸೇರಿದಂತೆ ಹಲವು ಮಹಿಳೆಯರು ದೂರು ದಾಖಲು ಮಾಡಿದ್ದಾರೆ. ಬಸ್ ನಿಲ್ದಾಣದಿಂದ ಪಾದಯಾತ್ರೆ ನಡೆಸಿ ಸಚಿವ ಸುಧಾಕರ್ ವಿರುದ್ಧ ಧಿಕ್ಕಾರ ಕೂಗಿದ್ರು ಕೂಡ ಧಮ್ಕಿ ಸುಧಾಕರ್ ಪೋಸ್ಟರ್ಗಳನ್ನು ಇಟ್ಟುಕೊಂಡು ಆಕ್ರೋಶ ವ್ಯಕ್ತಪಡಿಸಿದರು. ಹೆಣ್ಮಕ್ಳು ಬರೋದೇ ಅಪರೂಪ ಆಗ್ಬಿಟ್ಟಿದೆ. ಆ ಬರೋಂಥ ಹೆಣ್ಮಕ್ಳನ್ನು ಈ ತರ ಮಾಡ್ತಾ ಇದ್ರೆ ನಮ್ಮ ಸಮಾಜ ಯಾವ ಲೆಕ್ಕದಲ್ಲಿ ಅನ್ನೋದು ನಮ್ಗೆ ಒಂಥರ ನಾಚಿಕೆಗೇಡಾಗ್ಬಿಡ್ತಾ ಇದೆ ಸರ್. ಒಂಥರ ನಾಚಿಕೆಗೇಡಾಗ್ಬಿಡ್ತಾ ಇದೆ. ಆದ್ರಿಂದ ದಯವಿಟ್ಟು ತಮ್ಮ ಮಾಧ್ಯಮ ಮಿತ್ರರಲ್ಲಿ ಒಂದನೇ ವಿನಂತಿ, ನಮ್ಮ ಸಚಿವರಾದಂಥ ಸುಧಾಕರ್ ಸರ್ ಅವರು ಬಂದು ನಮ್ಮ IAS ಆಫೀಸರ್ಗೆ ನಿಂದನೆ ಮಾಡಿರೋರ ಬಗ್ಗೆ ಒಂದು ಕ್ಷಮಾಪಣೆ ಕೇಳಲೇಬೇಕು. ಇದಕ್ಕೆ ನಮ್ಮ ವರಿಷ್ಠರು ಗಮನ ತಗೊಂಡು ಅವ್ರಿಗೆ ಕೊಡಬೇಕಾದಂತ ಒಂದು ಶಿಕ್ಷಣ ಕೊಡಲೇಬೇಕು ಅಂತ. ಹೆಣ್ಮಕ್ಳು ಬರೋದೇ. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ವಿರುದ್ಧ ಮತ್ತೊಂದು FIR ದಾಖಲಾಗಿದೆ. ರಾಜ್ಯ ಮುಖ್ಯ ಕಾರ್ಯದರ್ಶಿ ವಿರುದ್ಧ ಆರೋಪ ಮಾಡಿ ಬಳಿಕ ಉಲ್ಟಾ ಹೊಡೆದು ಕ್ಷಮೆ ಯಾಚಿಸಿದ್ದಂತ RTI ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ವಿರುದ್ಧ ಬೆದರಿಕೆ ಪತ್ರ ಕಳುಹಿಸಿದಂತ ಆರೋಪ ಹಿನ್ನೆಲೆಯಲ್ಲಿ FIR ದಾಖಲಾಗಿದೆ. ಪವಿತ್ರ ಎಂಬುವರ ಮನೆಗೆ ಬೆದರಿಕೆ ಪತ್ರ ಕಳುಹಿಸಿದ ಆರೋಪದಡಿ ಬಸವೇಶ್ವರನಗರ ಠಾಣೆಯಲ್ಲಿ ಸ್ನೇಹಮಯಿ ಕೃಷ್ಣ ವಿರುದ್ಧ FIR ಆಗಿದೆ. ಮೈಲಾರಪ್ಪರ ಮೇಲೆ ಹಾಕಿರುವಂಥ ಕೇಸ್ ವಾಪಸ್ ತೆಗೆದುಕೊಳ್ಳಲಿಕ್ಕೆ ಒತ್ತಡ ಹೇರಿದ್ದಾರೆ ಅಂತ ಆರೋಪಿಸಲಾಗಿದೆ. ಕಳೆದೆರಡು ತಿಂಗಳ ಹಿಂದೆ ದೂರು ಕೊಟ್ಟಿದ್ದು NCR ಕೂಡ ದಾಖಲಾಗಿತ್ತು. ಇದೀಗ ಕೋರ್ಟ್ ಅನುಮತಿಯನ್ನು ಪಡೆದು ಸ್ನೇಹಮಯಿ ಕೃಷ್ಣ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ FIR ದಾಖಲು ಮಾಡಲಾಗಿದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಬಣಗಳ ನಡುವಿನ ವಾಗ್ವಾದ ಜೋರಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಬಗ್ಗೆ ಶಾಸಕ HC ಬಾಲಕೃಷ್ಣ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮಾಗಡಿಯ ಚಕ್ರಬಾವಿಯಲ್ಲಿ ಮಾತನಾಡಿದಂಥ ಶಾಸಕ ಬಾಲಕೃಷ್ಣ, DCM DKಶಿಗೆ CM ಸ್ಥಾನ ಸಿಗುವ ವಿಚಾರ ಕೇಳಿ ಕೇಳಿ ನಮಗೂ ಸಾಕಾಗಿದೆ. DKಶಿ ಅವರು ಹುಟ್ಟು ಕಾಂಗ್ರೆಸ್ಸಿಗ. ಕಾಂಗ್ರೆಸ್ಗಾಗಿ ಜೈಲಿಗೆ ಹೋಗಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಬೇರೆಯವರ ರೀತಿ ರಾಜಿಯಾಗಿದ್ರೆ ಬಿಜೆಪಿಯಲ್ಲಿ ಏನಾಗ್ತಿದ್ರೋ ಗೊತ್ತಿಲ್ಲ, ಆದರೆ ಅವರು ರಾಜಿಯಾಗಿಲ್ಲ. ಹಾಗಾಗಿ ನಮ್ಮ ನಾಯಕರಿಗೂ ಅವಕಾಶ ಕೊಡಿ ಅಂತ ಹೈಕಮಾಂಡ್ಗೆ ಮನವಿಯನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಕೇಳಿ ಕೇಳಿ ನಮಗೂ ಸಾಕಾಗೋಗ್ಬಿಡದೆ. ಅವ್ರು ರಾಜ್ಯದ್ರೆ ಕೇಳಿ ಕೇಳಿ ನಮಗೂ ಸಾಕಾಗೋಗ್ಬಿಡದೆ. ಈಗ ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ನಾವು ಒಂದು ಮನವಿ ಮಾಡ್ತೀವಿ. ಅವರು ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ, ಪಕ್ಷಕ್ಕೋಸ್ಕರ ಜೈಲಿಗೆ ಹೋಗಿದ್ದಾರೆ. ಅವರು ಬೇರೆ ಲೀಡರ್ಗಳಂಗೆ ರಾಜಿ ಮಾಡ್ಕೊಂಡಿದ್ರೆ BJP ಅವ್ರ ಜೊತೆ ಇವತ್ತು BJPನಲ್ಲಿ ಅವ್ರು ಏನಾಗ್ತಿದ್ರು ಗೊತ್ತಿಲ್ಲ. ಆದರೆ ಅವ್ರು ರಾಜಿ ಮಾಡ್ಕೊಳ್ಳೋಕೆ ಹೋಗಿಲ್ಲ. ನಾನು ಹುಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲೇ, ಬೆಳೀತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲೇ ಅಂತೇಳಿ ಅವ್ರು ಒಂದ್ಸರಿ ಇಂಡಿಪೆಂಡೆಂಟ್ ಆಗಿದ್ರು. ಗೊತ್ತಿರಬೇಕು, 94ರಲ್ಲಿ ಇಂಡಿಪೆಂಡೆಂಟ್ ಆಗಿದ್ರು. ಇಂಡಿಪೆಂಡೆಂಟ್ ಆಗಿದ್ದಾಗ ಜನತಾದಳ ಸರ್ಕಾರ ಬಂತು. ಅವತ್ತು ಶಿವರಾಮೇಗೌಡರು ಯಾರೋ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು, ಅವರೆಲ್ಲ ಹೋಗಿ ದಳ ಸೇರಿಕೊಂಡ್ರು. ಆದರೆ ಇವರು ಯಾವುದೇ ಕಾರಣಕ್ಕೂ ಅವತ್ತು ಜನತಾದಳ ಸೇರಲಿಲ್ಲ. ಕಾಂಗ್ರೆಸ್, ನಾನು ಹುಟ್ಟು ಕಾಂಗ್ರೆಸ್ಸಿಗ, ನಾನು ಕಾಂಗ್ರೆಸ್ನಲ್ಲೇ ಇರ್ತೀನಿ ಅಂತಕ್ಕಂಥದ್ದನ್ನು ಮಾಡಿ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕ್ರಿಮ್ಸ್ನ 450 ಹಾಸಿಗೆ ಹೈಟೆಕ್ ಆಸ್ಪತ್ರೆ ಕಟ್ಟಡವನ್ನು ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಉದ್ಘಾಟನೆಯನ್ನು ಮಾಡಿದರು. ಸೂಪರ್ ಸ್ಪೆಷಾಲಿಟಿ ಮಾದರಿಯಲ್ಲಿ ಆಸ್ಪತ್ರೆ ನಿರ್ಮಾಣವಾಗಿದ್ದು, ಕಾರ್ಯಕ್ರಮದಲ್ಲಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್, ಮಂಕಾಳ ವೈದ್ಯ ಸೇರಿದಂತೆ ಶಾಸಕರು ಭಾಗಿಯಾಗಿದ್ದರು. ಆಸ್ಪತ್ರೆ ಕಟ್ಟಡ ಉದ್ಘಾಟಿಸಿ ಮಾತನಾಡಿದಂಥ ಸಿಎಂ, ಬಜೆಟ್ನಲ್ಲಿ ಕಾರವಾರದ ಕ್ರಿಮ್ಸ್ನಲ್ಲಿ ಸೂಪರ್ ಸ್ಪೆಷಾಲಿಟಿ ಆರೋಗ್ಯ ವ್ಯವಸ್ಥೆ ನೀಡುವ ಭರವಸೆಯನ್ನು ಕೊಟ್ಟರು. ಈ ವೇಳೆ ನಡೆದಿದ್ದಂಥ ಜನ ಚಪ್ಪಾಳೆ, ಶಿಳ್ಳೆ ಹೊಡೆದು ಸಂತಸಪಟ್ಟರು. ಕಾರವಾರದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಮಂಜೂರು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಬಹುಶಃ ನೀವೆಲ್ಲ ಚಪ್ಪಾಳೆ ತಟ್ಟಲ್ಲಿ ನೋಡಿದ್ರೆ ನಿಮ್ಮ ಆಸೆಯೂ ಕೂಡ ಅದೇ ಇದೆ ಅಂತೇಳಿ ನನಗೆ ಅನಿಸುತ್ತೆ. ಕಾರವಾರಕ್ಕೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಮುಂದಿನ ಆಯವ್ಯಯದಲ್ಲಿ ಮಂಜೂರು ಮಾಡ್ತೇನೆ. ಬಡವರು, ಸಾಮಾನ್ಯ ಜನ ಈ ಆಸ್ಪತ್ರೆಗಳನ್ನು ನಂಬಿಕೊಂಡಿರೋದ್ರಿಂದ ನಾವು ಪ್ರತಿ ಜಿಲ್ಲೆನಲ್ಲೂ ಕೂಡ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಲೇಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಗೊಂದಲ ವಿಚಾರಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಮಂತ್ರಾಲಯದಲ್ಲಿ ಮಾತನಾಡಿದಂಥ ಅವರು, ಕಳೆದ 2.5 ವರ್ಷದಲ್ಲಿ ಪ್ರತಿನಿತ್ಯ ಒಂದು ಗ್ಯಾರಂಟಿ ಜಾಹೀರಾತು, ಇನ್ನೊಂದು ಸಿಎಂ ಕುರ್ಚಿ ಜಾಹೀರಾತು, ಇವೆರಡೂ ಪ್ರಮುಖವಾಗಿ ಓಡ್ತಾ ಇದ್ದಾವೆ. ರಾಜ್ಯದ ಅಭಿವೃದ್ಧಿ, ರೈತ ಬೆಳೆಯ ಬಗ್ಗೆ ಅವರಿಗೆ ಗಮನವಿಲ್ಲ. ಮೆಕ್ಕೆಜೋಳವನ್ನ ರಾಜ್ಯದಲ್ಲಿ ಖರೀದಿ ಮಾಡಲಿಲ್ಲ. ಗ್ಯಾರಂಟಿಯ ಪ್ರಾಧಾನ್ಯತೆ, ಚೇರ್ನ ಪ್ರಾಧಾನ್ಯತೆ ಇವೆರಡೇ ಈ ರಾಜ್ಯದಲ್ಲಿ ನಡೀತಾ ಇರೋದು. ಕಾಂಗ್ರೆಸ್ ಹೈಕಮಾಂಡ್ ICUನಲ್ಲಿದೆಯೋ ಎಲ್ಲಿದೆಯೋ ಗೊತ್ತಿಲ್ಲ. ರಾಜ್ಯದ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ಅಂತ ಗುಡುಗಿದ್ರು.
ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಕೆಮ್ಮಾಳೆ ಗ್ರಾಮದ ಬಳಿ ಆಶ್ರಯ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡುವಂತ ಉದ್ದೇಶದಿಂದ ಗುರುತಿಸಲಾಗಿರುವಂತಹ ಪ್ರದೇಶದಲ್ಲಿ ನಡೀತಾ ಇರುವಂತಹ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಜಿ ಸಂಸದ ಡಿಕೆ ಸುರೇಶ್ ಪರಿಶೀಲನೆಯನ್ನು ಮಾಡಿದರು. ರಸ್ತೆ ನಿರ್ಮಾಣ, ಒಳಚರಂಡಿ ವ್ಯವಸ್ಥೆ, ಮಳೆ ನೀರು ಹರಿಲಿಕ್ಕೆ ಅಗತ್ಯವಾದಂತಹ ಕಾಲುವೆಗಳ ನಿರ್ಮಾಣ ಸೇರಿದಂತೆ ಮೂಲಭೂತ ಸೌಕರ್ಯಗಳ ಸ್ಥಿತಿಗತಿಗಳನ್ನು ಪರಿಶೀಲಿಸಿ ಕಾಮಗಾರಿಗಳ ಪ್ರಗತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡರು. ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ನಿಂದ ಮಹಿಳೆಯರಿಗೆ ಸಾಲ ಸಿಗದಂತೆ ಹಾಳು ಮಾಡಿದ್ದಾರೆ ಅಂತ ಕೋಲಾರದ ಬಂಗಾರಪೇಟೆ ಕಾಂಗ್ರೆಸ್ನ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಗುಡುಗಿದ್ದಾರೆ. ಬೂದಿಕೋಟೆಯಲ್ಲಿ ಆಯೋಜನೆ ಮಾಡಿದಂಥ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾತನಾಡಿದಂಥ ಅವರು, ಡಿಸಿಸಿ ಬ್ಯಾಂಕ್ನಿಂದ ಮಹಿಳಾ ಸಂಘಗಳಿಗೆ ಸಾಲ ವಿತರಣೆ ಕಾರ್ಯಕ್ರಮ ಬಂದಾಗಿ 2 ವರ್ಷಗಳೇ ಆಗಿದೆ. ಡಿಸಿಸಿ ಬ್ಯಾಂಕ್ನಿಂದ ಮಹಿಳಾ ಸಂಘಗಳಿಗೆ ಸಾಲ ಸಿಗದಂತೆ ಕೆಲವರು ಬೆಂಕಿ ಹಾಕಿ ಹಾಳು ಮಾಡಿದ್ದಾರೆ ಅಂತ ಸ್ವಪಕ್ಷದ ನಾಯಕರ ವಿರುದ್ಧವೇ ಕಿಡಿಕಾರಿದ್ರು. ಅಷ್ಟೇ ಅಲ್ಲದೆ ಸಿಎಂ ಡಿಸಿಎಂ ಕೈಕಾಲು ಹಿಡಿದಾದರೂ ಇನ್ನೂ 2-3 ತಿಂಗಳಲ್ಲಿ ಮಹಿಳಾ ಸಂಘಟನೆಗಳಿಗೆ ಸಾಲ ಸಿಗುವಂತೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಡಿಸಿಸಿ ಬ್ಯಾಂಕ್ ಇಂದ ಮಹಿಳೆಯರ ಸಾಲ ಕೊಡ್ತಾ ಇದ್ವಿ. ಯಾರೋ ಪುಣ್ಯಾದವರು ಆ ಡಿಸಿಸಿ ಬ್ಯಾಂಕಿಗೆ ಬೆಂಕಿ ಹಾಕಿದ್ರು. ಬೆಂಕಿ ಅಂದ್ರೆ ಅದನ್ನ ಹಾಳು ಮಾಡಿದ್ರು. ಪಾಪ ಅನೇಕ ತಾಯಂದರಿಗೆ ಒಂದು ಲೋನ್ ಕೂಡ ಹಾಕ್ತಾ ಇಲ್ಲ. ಗ್ರಾಮಗಳಲ್ಲಿ ಕೇಳ್ತಾರೆ, ಏನೇ ಅಮ್ಮಯ್ಯ ಲೋನೇ ಕೊಡ್ತಾ ಇಲ್ಲ, ಸಂಘಗಳು ಲೋನೇ ಕೊಡ್ತಾ ಇಲ್ಲ. ಇವತ್ತು ಲೋನ್ ಕೊಡ್ಬೇಕಾದ್ರೆ ಆ ಸಂಸ್ಥೆ ಚೆನ್ನಾಗಿರ್ಬೇಕಲ್ಲ, ಅದನ್ನ ಇವತ್ತು ಹಾಳು ಮಾಡಿದ್ದಾರೆ. ಅದರ